ಎಲ್ಲರಿಗೂ ನನ್ನ ನಮಸ್ಕಾರ. ನಿಮಗೆ ಇಡ್ಲಿ ದೋಸೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ತಿಂಡಿಯನ್ನು ಮಾಡಿ ತಿನ್ನಿ. ನಾನು ಮೋನು ನಂದು ವಾಲ್ಸ್ಗೆ ಸ್ವಾಗತ. ನಾನು 2 ಸಿಹಿ ಜೋಳ ತೆಗೆದುಕೊಂಡು ಬಿಡಿಸಿ ಇಟ್ಟುಕೊಂಡಿದ್ದೇನೆ. ಇದನ್ನು ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳಿ. 3 ಹೆಚ್ಚಿದ ಈರುಳ್ಳಿ, ತುರಿದ ಕ್ಯಾರೆಟ್ 2, ಕ್ಯಾಪ್ಸಿಕಮ್ ಅರ್ಧ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಹಸಿಮೆಣಸಿನಕಾಯಿ 5, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಅರ್ಧ ಸ್ಪೂನ್, ಅಕ್ಕಿ ಹಿಟ್ಟು ಅರ್ಧ ಕಪ್, ಕಡಲೆ ಹಿಟ್ಟು 1/4 ಕಪ್. ಇವೆಲ್ಲವನ್ನು ಚೆನ್ನಾಗಿ ಕಲಸಿಕೊಳ್ಳಿ. ಸಿಹಿ ಜೋಳದ ಸಿಪ್ಪೆಯನ್ನು ತುಳಿದು ಇಟ್ಟುಕೊಂಡಿದ್ದೇನೆ. ಇದರಲ್ಲಿ ಈ ಮಿಶ್ರಣವನ್ನು ಸ್ವಲ್ಪ ಹಾಕಿ ಈ ರೀತಿ ಫೋಲ್ಡ್ ಮಾಡಿಕೊಳ್ಳಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿ ಇಡ್ಲಿ ಬೇಯಿಸುವ ರೀತಿಯಲ್ಲಿ ಬೇಯಿಸಬೇಕು. ಇದನ್ನು 15 ನಿಮಿಷ ಬೇಯಿಸಬೇಕು. ತಣ್ಣಗಾದ ನಂತರ ಸಿಪ್ಪೆಯಿಂದ ತೆಗೆದು ಚಟ್ನಿಯ ಜೊತೆ ತಿನ್ನಬಹುದು, ಇಲ್ಲವಾದಲ್ಲಿ ಹಾಗೆಯೂ ತಿನ್ನಬಹುದು. ತುಂಬ ರುಚಿಯಾಗಿ ಇರುತ್ತದೆ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.